You yourself can unravel your consciousness, and that consciousness will revel. Revel is different, revel. ಅದನ್ನೇ ನಿಮಗೆ ಅನುಭವ ಕೊಡುತ್ತೆ. ಯಾಕೆಂದರೆ ಯು ವಿಲ್ ನಾಟ್ ಹ್ಯಾವ್ ಈಗೋ. ಅದು ಅನುಭವ ಕೊಡೋಕ್ಕೆ ಶುರು ಮಾಡಿದಾಗ ನಿಮಗೆ ಈಗೋ ಇಲ್ಲದಿರೋ ಪರಿಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಈಗೋ ಬೇಕು ಟು ಕನ್ವೆ ಎ ಮೆಸೇಜ್. ಸ್ವಲ್ಪ ನಮಗೆ ಡೈನಾಮಿಸಮ್ ಇರಬೇಕು, ನಮಗೆ ಒಂದು ಸ್ವಲ್ಪ ಈಗೋ ಇರಬೇಕು. ಡ್ರೈವ್, ಡೈನಾಮಿಸಮ್ ಇದ್ರೇ ಈಗೋ ಇದ್ರೇ ಸಾಕು, ಅದರ ಸಾಧ್ಯ. ಅದಾದಮೇಲೆ ಅದೆಲ್ಲ ಹೇಳಾದ್ಮೇಲೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ನಮ್ಮ ಅಂತರ ಮನಸ್ಸಿನಲ್ಲಿ ಅದು ಏನು ಒಳಗಡೆ ಉಜ್ಜಲ ಆಗುತ್ತೆ ಅನ್ನೋ ಚೈತನ್ಯನ ಅನುಭವಿಸಿ ನೋಡಿದಾಗ ದೆನ್ ಯು ಬಿಕಮ್ ಸೆಲ್ಫ್ ರಿಯಲೈಸ್ಡ್. ದೀಸ್ ಆರ್ ಆಲ್ ಶ್ಯೂರ್ ಶಾರ್ಟ್ ಮೆಥಡ್ಸ್. ಯು ಕ್ಯಾನ್ ಆಲ್ಸೋ ಬಿಕಮ್ ಅ ಪುರಂದರದಾಸ. ಇದು ಇಂಪಾರ್ಟೆಂಟ್. ದ ಹೋಲ್ ಪಾಯಿಂಟ್ ಇಸ್ ದಟ್. ಲಾರಿ ಮಾಷ ಎಲ್ಲರೂ ಒಂದೇನೆ, ಪುರಂದರದಾಸರು ಹಂಗೇನೆ, ಕನಕದಾಸರು ಹಂಗೇನೆ. ಎಲ್ಲರೂ ಒಂದು ದೇವರ ಸಿದ್ಧಾಂತ ಅಲ್ಲ, ಒಂದು ದೇವರ ರೂಪ ಮಾತ್ರ ಅಲ್ಲ, ಎಲ್ಲ ಸಿದ್ಧಾಂತ ಅನ್ನೋದು ಸೇರಿಕೊಂಡೇ ಮಾಡಿರೋದವರಲ್ಲ. ಆ ಜ್ಞಾನ ಇಲ್ಲಿಂದ ಬರುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಎಳೆಯಾಗಿ ಅದನ್ನು ತೆಗೆದು ಅದನ್ನು ಕಂಪ್ಲೀಟಾಗಿ ನಾವು ನಮ್ಮ ಬೆರಳಲ್ಲಿ ಸುತ್ತಕೊಂಡಿದ್ದೀವಿ. ಬೆರಳು ಅಂದರೆ ಚೈತನ್ಯ ಅನ್ನತಕ್ಕಂಥ ಆ ಒಂದು ಬೆರಳು ಅಂತ ಇಟ್ಕೊಳ್ಳಿ, ಅಲ್ಲಿ ಸುತ್ತಕೊಂಡಿದ್ದೀವಿ. ದಾರದ ಉಂಡೆ ಥರ ಆ ದಾರದ ಉಂಡೆ ಆಗಾಗ ನಮ್ಮ ಒಳಗಡೆ ಹೊಳಪು ಕೊಡುತ್ತೆ. ಬಿಕಾಸ್ ದಟ್ ಈಸ್ ವಾಟ್ ವಿ ಟಾಕ್ ಅಬೌಟ್ ದ ಕ್ರಿಸ್ಟಲೈಸೇಷನ್ ಆಫ್ ದ ಪೈನಿಯಲ್ ಗ್ಲ್ಯಾಂಡ್. ಒನ್ಸ್ ದ ಕ್ರಿಸ್ಟಲೈಸೇಷನ್ ಬಿಕಮ್ಸ್ ಕಂಪ್ಲೀಟ್, ದೆನ್ you are all throwing light in whatever subject, whether you know the subject or you don't know the subject, but that holapu comes in the pineal gland. Aga ninage vidya irli vidya illde irli, you may be educated, you may not be educated, but you are talking wisdom. You talk wisdom. ಅದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ಬಟ್ ಎಜುಕೇಷನ್ ಗಿವ್ಸ್ ಯು ಕ್ಲಾರಿಟಿ to make you understand how the other people understand you. ಅದಕ್ಕೆ ಕ್ಲಾರಿಟಿ ಬೇಕು. ಎಜುಕೇಷನ್ ಯಾಕೆ ಬೇಕು ಅಂದರೆ ನಮಗೆ ಇನ್ನೊಬ್ಬರು ಅರ್ಥ ಆಗೋತಕ್ಕಂಥ ಒಂದು ಮೆಸೇಜನ್ನ ನಾವು ಕನ್ವೆ ಮಾಡಬೇಕು. ಐದರ್ ಬೈ ರೈಟಿಂಗ್ ಆರ್ ಬರವಣಿಗೆ ಆರ್ ಬೈ ಟಾಕಿಂಗ್ ಆರ್ ಬೈ ಸ್ಪೀಚ್. ಅವರು ಕ್ಲೀನಾಗಿ ಸ್ಪಷ್ಟತನ ಇರಲಿ ಅಂತ ಹೇಳಿ ನಾವು ಅದನ್ನು ಹೇಳ್ತಾ ಬಂದರೆ ಕ್ಲೀನಾಗಿ ಅವ್ರ ತಲೆ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಮನಸ್ಸೊಳಗಡೆ ಕೂತ್ಕೊಂಡ್ರೆ ತಲೆಗೆ ಹೋಗೋದು. ಏನು ಇಂಟೆಲೆಕ್ಚುಯಲ್ ಪವರ್ ಬೇಕಾಗಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಅನ್ಕಂಡೀಷನಲ್ ಮೈಂಡ್ ಆ್ಯಂಡ್ ಇನ್ಕಂಡೀಷನಲ್, ಬಿಕಾಸ್ ಕಾನ್ಷಿಯಸ್ನೆಸ್ ಒನ್ಸ್ ಇಟ್ ಬಿಕಮ್ಸ್ ಎನ್ಲೈಟನ್ಡ್, ದ ಕಾನ್ಷಿಯಸ್ನೆಸ್ ಥ್ರೋಸ್ ಆನ್ ವೈಬ್ರೇಷನ್ ಆಫ್ಟರ್ ವೈಬ್ರೇಷನ್ ಟು ಎವ್ರಿ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ, along with Mary, Jane and Juliet. Okay? ಅದೇ ಇರೋದು. That is the whole point of their life. Life is all consciousness based. ಗೊತ್ತಾಯ್ತಾ ವಿಜಯ್ ಕುಮಾರ್? ಅದಕ್ಕೆ ನಾವು ಈ ಸಮಾಧಿಗಳಿಗೆಲ್ಲ ಹೋಗೋದು. Why you go to samadhi? It is only that consciousness is there. ಜೀವ ಸಮಾಧಿ, ಜೀವಂತ ಸಮಾಧಿ ಯಾಕೆ ತಗೊಳ್ತಾರೆ? ಬಿಕಾಸ್ ಅವರ್ ಬಾಡಿ ಈಸ್ ಗಾನ್. ಅಂದರೆ ಅವ್ರಗಳ ಬಾಡಿ ಜೀವಂತ ಸಮಾಧಿ ತಗೊಳ್ಳೋದು ಯಾತಕ್ಕೆ ಅಂದಾಗ ಬಾಡಿ ಇದರಿಂದ ಬರೋದು, ಮಣ್ಣಿಂದ ಬರೋದು ಅಲ್ವಾ? ಅದೇ ಥರ ಮತ್ತೆ ಜೀವ ಸಮಾಧಿ ಯಾಕೆ ಅಂದರೆ ಮತ್ತೆ ಮಣ್ಣಿಂದ ಬರೋದು, ಮಣ್ಣಾಗಿ ಹೋಗಲಿ. ಬಟ್ ಆ ಚೈತನ್ಯ ಈಸ್ ಎವರ್ encouragingly auspicious there. 48 kilometers around that samadhi. ಅದಕ್ಕೆ ಜೀವ ಸಮಾಧಿ ತೊಗೊಂಡಾಗ ಅಲ್ಲಿ ಯಾಕೆ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ? ನಾವು ರಮಣ ಮಹರ್ಷಿಗೆ ಹೋಗಿದ್ದೀವಿ, ಅಲ್ಲಿ ಜೀವ ಸಮಾಧಿ ತೊಗೊಂಡಿರೋರು, ಅವ್ರನ್ನ ಹೂತಾಕೊಂಡಿರೋದು ಜಾಗ ಎಲ್ಲ ನೋಡ್ಕೊಂಬಂದಿದ್ದೀವಿ. ಯಾಕೆ ಅಂದರೆ ಹಿ ಎಕ್ಸಿಸ್ಟ್ ಈವನ್ ನಾವ್
ಇನ್ ದಟ್. ಅದೇ ಥರ ರಮಣ ಮಹರ್ಷಿ ತಗೊಂಡಾಗ ಯು ಗೋ ಟು ಆಲ್ ಜೀವ ಸಮಾಧೀಸ್. ಆ ಜೀವ ಸಮಾಧೀಸ್ ಹೋದಾಗ ಏನಾಗುತ್ತೆ ಅಂದಾಗ ಅವರ ಚೈತನ್ಯದಲ್ಲಿ ನೀವು ಸೂಕ್ಷ್ಮವಾಗಿ ಇರ್ತಾ ಬಂದಾಗ ಇದನ್ನೆಲ್ಲ ಕೇಳಿ ಕೇಳಿ ಏನಾಗುತ್ತೆ ಅಂದರೆ ಯು ಬಿಕಮ್ ವೆರಿ ಸಟಲ್. ನಿಮ್ಮ ಎನರ್ಜಿ ಸೂಕ್ಷ್ಮಕ್ಕೆ ಒಳಗಾಗುತ್ತೆ. ಬಿಕಾಸ್ ಯು ಆರ್ ಬಾರ್ನ್ ಫ್ರಮ್ ಅ ಸ್ಪರ್ಮ್. ಆ ಸ್ಪರ್ಮ್ ನಿಮ್ಮ ತಾಯಿ ಗರ್ಭಕ್ಕೆ ಹೋದಾಗ ಆ ಓಂ ಜೊತೆಗೆ ಸೇರಿಕೊಂಡಾಗ ಯು ಆರ್ ಬಾರ್ನ್. ದ ಕಾನ್ಷಿಯಸ್ನೆಸ್ is born. You are born because of your zygote, your mama's zygote. It's a biological name. It's a cell in your mother's this thing. When your father's sperm joins with the zygote in that ovum, then the zygote is split open. Then you are formed, either a boy or a girl. This is life. Alva? So that's how all of us are born. Okay? That's what you are. Today, biological term bitpurna. You will understand. What is the tattva? ನಿಮಗೇನು ಅಂದರೆ ಇವರೇ ಸರಿ ಅವರೇ ಸರಿ ಇದೆಲ್ಲ ರಾಂಗ್ ನೋಷನ್ಸ್ ಇನ್ ಲೈಫ್. ಫಸ್ಟ್ ಆಫ್ ಆಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ರಾಂಗ್ ನೋಷನ್ ಇನ್ ಲೈಫ್ and what is a right notion in life. You have to go to the right notion, N-O-T-I-O-N. You have to go to the right notion, bhavane. Notion andre nota. What is your bhavane? So, that is where the pineal gland comes into picture. Yes, lose your identity. Ramana, same book. Ramana, lose your identity. I am so and so. My father is so and so. My mother is so and so. My family is so and so. First, lose your identity. Then you are shining in all your pristine glory. You like a sun. You may be Malayali, you may be Punjabi, you may be Gujarati, you may be Rajasthani. But still, it is the same sun which goes in all the 22 states. Alright? Lose your religious identity, then you will shine forth. That's how it is. See, wisdom is already there. The root ತೋರಿಸ್ಬಿಟ್ರೆ ಆ ದಾರಿ ಏನು ಅಂತ. Same thing I am telling all of you. You are already given the seeds of self-knowledge or enlightenment. ಈ ತತ್ವ ಎಲ್ಲ ಮಾಡಿದಾಗ ಆಟೋಮ್ಯಾಟಿಕ್ಲಿ ಯು ಫಾಲೋ ದಿಸ್ ಪಾತ್, ದೆನ್ ಯು ವಿಲ್ ಬಿ ಎನ್ಲೈಟೆಂಡ್. ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಾಗುತ್ತೆ ಅಂದರೆ ಡೋಂಟ್ ಪುಟ್ ಯುವರ್ ಮೈಂಡ್ ಇನ್ ಟು ಇಟ್. ರಮಣ ಮಹರ್ಷಿ, ಡೋಂಟ್ ಪುಟ್ ಯುವರ್ ಮೈಂಡ್ like Ramana Maharishi, because Ramana Maharishi never added mind, but he said to all people coming to see him, where is your mind? Ask this question, where is your mind? Is the mind in your intellect? Is the mind in your brain? Or is the mind in your heart? You answer the same questions yourself. ನಿಮ್ಮ ಮೈಂಡ್ ಎಲ್ಲಿದೆ? Then one more question. Is your mind in your consciousness? Is your mind in all your nerves? Is your mind in your knee? Is your mind in your feet? Is your mind in your thigh? Is your mind in your waist? Or is your mind in your heart? Or is your mind in your shoulders? Or is your mind in your brain? You try to find out the answers for this. I am asking, not Ramana. I am asking you. Then you start understanding what your mind, is it an intellectual mind or is it a conscious mind? Third question I am asking you, is your mind is in the subconscious or is your mind in the conscious part of it?
I am asking you this question, all of you. You start sifting it through, then you will understand where the mind is. You will not get an answer in today's satsang. You ponder over it, think over it. Some of you may get an answer instantaneously. Some of you, even after 2 years, you will not get the answer. But, which I don't believe in that word, but still I am telling you, which I don't believe at all, positive. I don't believe in. There is nothing called as the positive mind. How can you be positive? For being positive, to a certain part of positiveness depends directly proportional to your culture, samskara. With that samskara only I am telling you, jati, giti, language, it doesn't matter at all. As long as you have that professional integrity, culture is directly proportional, 20% of it directly proportional to your culture. How your father is, how your father has brought you up, how your mother has brought you up, how your parents have brought you up, how your grandfather, grandmother, how your parampara has brought you up. That is why I tell you, please wean out of that parampara, because all your parampara has lot of false follies. Because your parampara, your family background does not have the culture. Why culture? Because they have all been brought up, part of them by superstition, part of them by something else. So there is no, that is why I tell you, because of that same folly, F-O-L-L-Y, it is because of that misbehaving. Misbehaving means your culture is not defined. So it is all misdirected and misdefined. Other problem. Good people, you are very good people. Your parents are good, your family is good, everything is good and great. But only thing is, you are all representing, it's a very negative statement, but take it positively. You have all been misrepresented by your families. Education ಕೊಡಿಸಿದ್ದಾರೆ ಎಲ್ಲ ಸರಿ, all that fair and square, because they have misrepresented it. Why? Because they don't know any part of their own consciousness. ಯಾತಕ್ಕೆ misrepresent ಆಗಿದ್ದಾರೆ? Your father and mother, your grandchildren, grandfathers, as a grandchild, you have not been directed properly towards your consciousness. That is why you have been misdirected towards your consciousness. Understand that. You have been misdirected. I am not blaming you. That is how it is. ಈಗ ಬ್ರಿಟಿಷರ್ಸ್ ಇದ್ರು ನಮಗೆ. Okay? So Britishers have misled us. Why they have misled us? Because that was the way it was. All your parents, grandfathers, grandmothers, they were all been suppressed by the British rule. They have not been properly guided. Again, ನಮ್ಮ ಸಂಸ್ಕಾರ, ನಮ್ಮ ಸನಾತನ ಧರ್ಮ, Britishers occupied us mentally, morally, physically, spiritually. They have suppressed us. Luckily, because of our great forefathers, more than anything else, because of God has shown us mercy. It is a Muslim name. Has shown us daya, not dakshanya, daya. ಆ ದಯದಿಂದ ನಾವು ಇವತ್ತಿನ ದಿವಸ ಓನ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ವಿ ಆರ್ ಆಲ್ ಗುಡ್ ಇನ್ ಇಂಗ್ಲಿಷ್ because of British culture. Otherwise, we are all misdirected and misquoted because of British culture.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.